ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೇನಪ್ಪ ವಿಶೇಷ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಹೆಣ್ತನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. 3000 ಬಾವಿಗೆ ಬಿದ್ದ ಮುದುಕಿ, ಇದು ರಾಯರ ಪವಾಡ. ದೇವರ ನಂಬಿಕೆಯು ಇಷ್ಟೊಂದು ಶಕ್ತಿಯುತವಾಗಿದೆ ಎಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಭಕ್ತರ ಜೀವನದಲ್ಲಿ ಬೆಳಕು ಹರಡುತ್ತವೆ. ಈ ಕಥೆಯು ಶ್ರೀರಾಯರ ಮಹಿಮೆ ಹಾಗೂ ಭಕ್ತನ ವಿಶ್ವಾಸವನ್ನು ತೋರಿಸುವ ಅದ್ಭುತ ಘಟನೆಯಾಗಿದೆ. ಭಕ್ತಿಯೇ ಶಕ್ತಿಯಾಗಿದೆ. ಗುಂಡಪ್ಪನಹಳ್ಳಿ ಎಂಬ ಚಿಕ್ಕ ಹಳ್ಳಿಯೊಂದು ವೃದ್ಧ ಮಹಿಳೆ ತನ್ನ ಒಬ್ಬ ಮಗನೊಂದಿಗೆ ವಾಸಿಸುತ್ತಿದ್ದಳು. ಅವಳ ಹೆಸರನ್ನು ಗೋವಿಂದಮ್ಮ ಎಂದು ಕರೆಯುತ್ತಿದ್ದರು. ಆಕೆ ಅತ್ಯಂತ ಭಕ್ತಿಯುತಳು. ಪ್ರತಿದಿನವೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡುತ್ತಿದ್ದಳು. ಎಲ್ಲವೂ ಸರಾಗವಾಗಿದ್ದರೂ ಅವಳ ಜೀವನದಲ್ಲಿ ನಿತ್ಯದ ಕಠಿಣತೆಗಳನ್ನು ಇದ್ದವು. ಮಗನ ಸಂಪಾದನೆ ಕಡಿಮೆ, ಆಕೆ ವಯಸ್ಸಾದ ಕಾರಣ ಶಾರೀರಿಕ ಶಕ್ತಿ ಕೊರತೆ ಇತ್ಯಾದಿ ಸಮಸ್ಯೆಗಳಿದ್ದರೂ ಆಕೆ ತನ್ನ ಭಕ್ತಿಯಿಂದ ಪ್ರಯಾಣವಾಗಿದ್ದಳು. ಮನೆ ಪಕ್ಕದಲ್ಲಿ ಬಾವಿ ಇತ್ತು. ಗೋವಿಂದಮ್ಮ ಮನೆಯ ಪಕ್ಕದಲ್ಲಿ ತುಂಬ ಹಳೆಯ ಬಾವಿ ಇತ್ತು. ಬಾವಿಯ ನೀರು ಹಳ್ಳಿಯ ಜನರಿಗೆ ಅತ್ಯಂತ ಶ್ರೇಷ್ಠವಾಗಿತ್ತು. ಅದರಿಂದಾಗಿ ಬಹಳ ಜನ ಅದನ್ನು ಬಳಸುತ್ತಿದ್ದರು. ಆದರೆ ಆ ಬಾವಿಗೆ ಕಚ್ಚು ಹಾಕಿರಲಿಲ್ಲ. ಏಕೆಂದರೆ ಹಳ್ಳಿಯ ಜನರು ಅದರ ಬಗ್ಗೆ ಬಹುಚಿಂತೆ ತೆಗೆದುಕೊಂಡಿರಲಿಲ್ಲ. ಮೊದಲ ಬಾರಿಗೆ ಬಾವಿಗೆ ಬಿದ್ದಳು. ಒಂದು ದಿನ ಬೆಳಿಗ್ಗೆ ಗೋವಿಂದಮ್ಮ ಪಾಣಿಯ ಗಡಿಗೆಗೆ ನೀರು ತುಂಬಲು ಬಾವಿಯ ಹತ್ತಿರ ಹೋದಳು. ಕಾಲು ಜಾರಿ ಬಾವಿಯೊಳಗೆ ಬಿದ್ದಳು. ಗಂಭೀರವಾದ ಪರಿಸ್ಥಿತಿ. ಆದರೆ ಆಕೆ ಅಂಜಲಿಲ್ಲ. ಅವಳು ಭಗವಂತನ ನಾಮ ರಕ್ಷಣೆ ಮಾಡುತ್ತಾ, ಶ್ರೀ ಗುರು ರಾಯ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿತು. ಅಚ್ಚರಿಯಾದಂತೆ ಆಕೆ ಸುಲಭವಾಗಿ ಮೇಲಕ್ಕೆ ತಳ್ಳಲ್ಪಟ್ಟಳು. ಹಳ್ಳಿಯ ಜನರು ಇದನ್ನು ನೋಡಿದಾಗ ಆಶ್ಚರ್ಯರಾಗಿದ್ದರು. ಅವರು ಇದು ಗುರುರಾಯರ ಮಹಿಮೆ ಎಂದು ಕೊಂಡಾಡಿದರು. ಮತ್ತೊಮ್ಮೆ ಪತನ. ಕೆಲವು ದಿನಗಳ ನಂತರ ಮತ್ತೆ ಅದೇ ಬಾವಿಯ ಹತ್ತಿರ ಗೋವಿಂದಮ್ಮ ಹೋದಳು. ಆಕೆ ತಿರುಗಿ ನೋಡುವಷ್ಟರಲ್ಲಿ ಆಕೆಯ ಕಾಲು ಜಾರಿ ಮತ್ತೆ ಬಾವಿಯೊಳಗೆ ಬಿದ್ದಳು. ಈ ಬಾರಿ ಹಳ್ಳಿಯ ಜನರು ಅದೆಷ್ಟೋ ದೂರದಲ್ಲಿದ್ದು, ಆದರೆ ಗೋವಿಂದಮ್ಮನ ಭಯ ಬೇರೇನೂ ಇರಲಿಲ್ಲ. ಅದು ಅವಳ ಭಕ್ತಿಯಲ್ಲೇ ಕರಗಿ ಹೋಗಿತ್ತು. ಆಕೆ ಮತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿತು. ಅದ್ಭುತ. ಮತ್ತೊಮ್ಮೆ ಆಕೆಯ ಮುಂಚಿನಂತೆ ಮೇಲಕ್ಕೆತ್ತಲ್ಪಟ್ಟಳು. ಇದು ಗ್ರಾಮಸ್ಥರ ದೊಡ್ಡ ಆಶ್ಚರ್ಯ ಉಂಟುಮಾಡಿತು. ಮೂರನೇ ಬಾರಿ ರಾಯರ ಅನುಗ್ರಹ. ಅನೇಕ ಜನರು ಇದನ್ನು ಯಾದೃಚ್ಛಿಕ ಎಂದು ನಿರಾಕರಿಸಿದರು. ಆದರೆ ಗೋವಿಂದಮ್ಮ ನಂಬಿಕೆ ಮಾತ್ರ ಕಡಿಮೆಯಾಗಲಿಲ್ಲ. ಕೆಲವೇ ದಿನಗಳ ನಂತರ ಆಕೆ ಮತ್ತೆ ಬಾವಿಯ ಹತ್ತಿರ ಹೋದಳು ಮತ್ತು ಅವಳ ದುರದೃಷ್ಟಕ್ಕೆ ಮತ್ತೆ ಕಾಲು ಜಾರಿ ಬಾವಿಯೊಳಗೆ ಬಿದ್ದಳು. ಆದರೆ ಈ ಬಾರಿ ಗ್ರಾಮಸ್ಥರು ದೂರದಲ್ಲಿದ್ದರು. ಯಾರಿಗೂ ವಿಷಯ ಗೊತ್ತಾಗಲಿಲ್ಲ. ಆದರೆ ಆಕೆ ತಕ್ಷಣವೇ ಭಗವಂತನ ನಾಮ ರಕ್ಷಣೆ ಪ್ರಾರಂಭಿಸಿದಳು. ಶ್ರೀ ಗುರು ರಾಘವೇಂದ್ರ ದಯಾಮಯ ಕರುಣಾಳು, ನನಗೆ ಕಾಪಾಡು ಅಂತ ಹೇಳಿದ್ಲು. ಶ್ರೀ ಗುರು ರಾಘವೇಂದ್ರ ದಯಾಮಯ ಕರುಣಾಳು, ನನಗೆ ಕಾಪಾಡು ಎಂದಾಗ ಒಂದು ಅದ್ಭುತವಾಯಿತು. ಏನೋ ಆಕರ್ಷಣಾ ಶಕ್ತಿ ಗೋವಿಂದಮ್ಮನನ್ನು ಮೇಲೆತ್ತಿದಂತೆ ಆಕೆ ಪವಿತ್ರ ಭಾವದಿಂದ ಮೇಲಕ್ಕೆ ಬಂದು ಬಾವಿಯ ಬಯಲಿಗೆ ಬಿದ್ದಳು. ಅದನ್ನು ನೋಡಿದ ಗ್ರಾಮಸ್ಥರು ಬೆರಗಾದರು. ಗ್ರಾಮಸ್ಥರ ನಂಬಿಕೆ. ಈ ಘಟನೆಯ ನಡೆದು ಹತ್ತಿರ ಹೋದಾಗ ಹಳ್ಳಿಯ ಜನರಿಗೆ ಇದು
ಯಾದೃಚ್ಛಿಕವಲ್ಲ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಎಂದು ನಂಬಲಾಯಿತು. ಎಲ್ಲರೂ ಒಟ್ಟುಗೂಡಿ ಶ್ರೀ ರಾಯರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರು. ನಂತರ ಹಳ್ಳಿಯ ಜನರು ಅದೇ ಬಾವಿಗೆ ಸರಿಯಾಗಿ ಕಂಚು ಹಾಕಿಸಿದ್ದರು. ಇದರಿಂದ ಮುಂಬರುವ ದುರಂತಗಳನ್ನು ತಡೆಯಲು ಸಾಧ್ಯವಾಯಿತು. ಗೋವಿಂದಮ್ಮನ ಪ್ರಾರ್ಥನೆಗೆ ಶ್ರೀ ರಘು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸದಾ ಇದ್ದುದರಿಂದ ಆಕೆ ಜೀವಂತಳಾಗಿದ್ದಳು ಎಂದು ಜನರು ನಂಬಿದರು. ಗೊತ್ತಾದ ಪಾಠ. ಈ ಕಥೆಯು ನನಗೆ 2 ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಶುದ್ಧ ಭಕ್ತಿಯು ದೇವರ ಅನುಗ್ರಹವನ್ನು ಆಕರ್ಷಿಸುತ್ತದೆ. ನಂಬಿಕೆ ಮತ್ತು ಪ್ರಾರ್ಥನೆಯು ನಮ್ಮನ್ನು ಯಾವುದೇ ತೊಂದರೆಗಳಿಂದ ರಕ್ಷಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ಅವರ ಭಕ್ತರು ಅವರ ಕೃಪೆಯಿಂದ ಸದಾ ರಕ್ಷಿಸಲ್ಪಡುತ್ತಾರೆ. ಈ ಪವಾಡದ ಮೂಲಕ ಅವರ ಭಕ್ತಿಯ ಶಕ್ತಿಯು ಮತ್ತೊಮ್ಮೆ ಸಾಬೀತಾಗಿದೆ. ಶ್ರೀ ಗುರುರಾಯ ನಮ್ಮೆಲ್ಲರನ್ನು ಕಾಪಾಡುವಂತ ಅಜ್ಜಿನ 3 ಬಾರಿ ಬಾವಿಗೆ ಬಿದ್ದ ಮುದುಕಿ ಇದು ರಾಯರ ಪವಾಡ ಅಂತ ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಬಾವಿಗೆ ಬಿದ್ದ ಅಜ್ಜಿ ರಾಯರ ಪವಾಡ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಹೃದಯದ ಧನ್ಯವಾದಗಳು.